ನಮಸ್ಕಾರ. ಬಿಗ್ ಬುಲೆಟಿನ್ಗೆ ಸ್ವಾಗತ. ವಿಜಯದಶಮಿ ಹಬ್ಬವನ್ನು ಆಚರಣೆ ಮುಗಿಸಿದ್ದೀರಿ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳೋದಕ್ಕೆ ನಾವು ಇಷ್ಟೊತ್ತಿಗೆ ನಿಮಗೆ ಸಿಕ್ಕೋದು. ಯಾಕೆಂದರೆ ಬೆಳಗ್ಗೆ ನಮಗೆ ಸಿಗೋಕ್ಕೆ ಭಾಳ ಜನ ಎದ್ದಿರಲ್ವೋ ಏನೋ ಗೊತ್ತಿಲ್ಲ. ಆಲ್ ರೈಟ್, ಎಲ್ಲರಿಗೂ ಶುಭಾಶಯ. ನಮ್ಮ ಆಪರೇಟರ್ಗಳು, ನಮ್ಮ ವೀಕ್ಷಕರು, ನಮ್ಮ ಜಾಹೀರಾತುದಾರರು ಎಲ್ಲರಿಗೂ ಆ ಶುಭಾಶಯಗಳೊಂದಿಗೆ ಇವತ್ತಿನ ಟಾಪ್ ಸ್ಟೋರೀಸನ್ನು ನೋಡೋಣ. ರಾವಣರಂತಹ ಉಗ್ರರನ್ನು ಸಂಹಾರ ಮಾಡಲೇಬೇಕು. ಪಾಕಿಸ್ತಾನಕ್ಕೆ ಮೋದಿ ಖಡಕ್ ವಾರ್ನಿಂಗ್. ಅತ್ತ ಕಾಶ್ಮೀರದಲ್ಲಿ ಇನ್ನೂ ಗುಂಡಿನ ಕಾಳಗ. ಬೆಳಗಾವಿಯಲ್ಲಿ ಸಿಕ್ಕಿಬಿದ್ದ ಮರಿವೀರಪ್ಪನ್. 500 ಕೋಟಿ ಮೌಲ್ಯದ ಆನೆದಂತ ಚರ್ಮ ಕೊಂಬು ವಶ. ಕಾಡುಗಳ ಸಲೀಂಗೆ ಫಾರಿನ್ ಲಿಂಕ್. ಫೋಟೋಗ್ರಫಿ, ಪೇಂಟಿಂಗ್ನಿಂದಲೇ ಇತಿಹಾಸ ಪ್ರಚಾರ. ಮನೆಯಿಂದಲೇ ಮ್ಯೂಸಿಯಂ ಮಾಡಿದ ಗೈಡ್. ಕಲಬುರಗಿಯ ಅಯಾಜುದ್ದೀನ್ ನಮ್ಮ ಹೀರೋ. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೊಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.